ಬಂಧುಗಳೇ, 9 ಮೇ 2024ರಂದು ಆರಂಭಿಸುವ ಮೈಸೂರು ರಾಮನಾಥಪುರ ವಿಲಾಗ್ನ ಮೊದಲ ಸಂಚಿಕೆಯೊಳಗೆ ನೇರವಾಗಿ ಹೋಗಿ ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ಈ ವಿಲಾಗ್ನಲ್ಲಿ ಶ್ರೀ ಎಪಿಎನ್ ಸ್ವಾಮಿ ಹಾಗೂ ನಾವುಗಳು ಸೇರಿ ಪ್ರಯಾಣ ಮಾಡಿದ್ರೂ ಸಹ ಮೊದಲಿಗೆ ಈ ಪ್ರಯಾಣ ಆರಂಭಿಸಲು ಇವರೇ ಬಂದು ನಮ್ಮೊಂದಿಗೆ ಸೇರಬೇಕಾಯಿತು. ದೊಡ್ಡವರ ಸೌಲಭ್ಯವನ್ನು ನಾವು ಇದರಲ್ಲಿ ನೋಡಬಹುದು. ಅಂದರೆ ಚೆನ್ನೈ ಮಹಾನಗರದಿಂದ ರೈಲ್ನಲ್ಲಿ ಪ್ರಯಾಣ ಮಾಡಿ ಅವತ್ತಿನ ಮೈಸೂರಿನ ಸೂರ್ಯೋದಯಕ್ಕೂ ಹಾಗೂ ಮೈಸೂರಿನ ಆಸ್ತಿಕ ಶ್ರೀ ವೈಷ್ಣವರಿಗೂ ಬಹಳ ವರ್ಷಗಳ ನಂತರ ಶ್ರೀ ಎಪಿಎನ್ ಸ್ವಾಮಿಯವರ ಅರಮನೆ ನಗರಿಗೆ ಆಗಮನ ತಂದಿದ್ದು ಒಂದು ಸಾರ್ಥಕತೆಯನ್ನು ತಂದಿತು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲ್ಲ. ಹೀಗೆ ಆಗಮಿಸಿದ ಶ್ರೀ ಎಪಿಎನ್ ಸ್ವಾಮಿಯವರು ತಮ್ಮ ಬೆಳಗ್ಗಿನ ಕರ್ಮಾನುಷ್ಠಾನಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಅವರೊಂದಿಗೆ ಪರಾಶರ ಗುರುಕುಲ ಅನ್ನುವಂತಹ ಶ್ರೀ ಲಕ್ಷ್ಮೀ ನೃಸಿಂಹ ಕ್ಷೇತ್ರ ಬೆಳಗೊಳಕ್ಕೆ ಬಂದು ಸೇರಿದ್ವಿ. ಪ್ರಸ್ತುತವಾಗಿ ಇಲ್ಲಿನ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಶ್ರೀ ವಿಶ್ವಮಂಗಳ ಲಕ್ಷ್ಮೀ ನೃಸಿಂಹ ನಿತ್ಯ ಮಹಾಯಜ್ಞ ಅನ್ನುವುದು ಪ್ರತಿನಿತ್ಯ ಸತತವಾಗಿ 12 ವರ್ಷಗಳ ಕಾಲ ನಡೆಯುತ್ತಾ ಇದೆ. ಅದರ ಪೂರ್ಣಾಹುತಿಯ ಅಂಗವಾಗಿ ಶ್ರೀ ಯದುಗಿರಿ ಯತಿರಾಜ ಮಠದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಗಳು ಆಗಮಿಸಿದ್ದು ಅಲಭ್ಯ ಲಾಭವೇ ಸರಿ. ಮೊದಲಿಗೆ ಹೊಸದಾಗಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಅತ್ಯಂತ ಗಂಭೀರ ಹಾಗೂ ಎತ್ತರದ ಚಿನ್ನ ತಿರುವಡಿ ಎನ್ನುವಂತಹ ಹನುಮಂತನನ್ನು ಆಪಾದ ಕೇಶ ತಲೆ ಎತ್ತಿ ದರ್ಶಿಸಿಕೊಂಡು ಅಲ್ಲಿನ ಮಾಲೆ ಪ್ರಸಾದಗಳನ್ನೆಲ್ಲ ಪಡೆದು ಇನ್ನೂ ಬಹಳಷ್ಟು ನಿರ್ಮಾಣ ಸ್ಥಿತಿಯಲ್ಲಿರುವ ದೇವಸ್ಥಾನದ ಪ್ರಾಕಾರಗಳ ಮೂಲಕ ಲಕ್ಷ್ಮೀ ನೃಸಿಂಹನ ಸನ್ನಿಧಿಗೆ ಬಂದು ಸೇರಿದ್ವಿ. ಆ ಲಕ್ಷ್ಮೀ ನೃಸಿಂಹ ಸ್ವಾಮಿಯು ಅಳಗಿಯ ಶಿಂಗನ್ ಅನ್ನುವ ಹೆಸರಿಗೆ ಸೂಕ್ತವಾಗಿ ಆ ಸೌಂದರ್ಯವನ್ನ ಸವಿಯೋದಕ್ಕೆ 2 ಕಣ್ಣುಗಳು ಸಾಲದು ಅನ್ನೋ ರೀತಿಯಲ್ಲಿ ದರ್ಶನ ಕೊಟ್ರೆ, ಪ್ರಹ್ಲಾದ ವರದನಾಗಿ ಉತ್ಸವ ಮೂರ್ತಿಯಲ್ಲಿ ಶ್ರೀ ಭೂ ನೀಳ ಹಾಗೂ ಗೋದಾದೇವಿಯರ ಸಮೇತನಾಗಿ ಅತಿ ಅದ್ಭುತವಾದ ಸೇವೆಯನ್ನು ನೀಡುತ್ತಿದ್ದಾನೆ. ಇದರಲ್ಲಿ ಜೀಯರ ಹಾಗೂ ಶ್ರೀ ಎಪಿಎನ್ ಸ್ವಾಮಿಯವರ ವಾರ್ತಾಲಾಪಗಳು, ಶ್ರೀ ಎಪಿಎನ್ ಸ್ವಾಮಿಗೆ ಸಂದಂತಹ ಮಾಲೆ ಪ್ರಸಾದಗಳನ್ನೆಲ್ಲ ನಾವು ನೋಡಿದ್ರೂ ನಮಗೆ ಆ ಸಂದರ್ಭದಲ್ಲಿ ಮಹಾನರ ಬಳಿ ಎಷ್ಟು ವಿನಯದಿಂದ ನಡೆದುಕೊಳ್ಳಬೇಕು ಅನ್ನುವುದನ್ನು ಶ್ರೀ ಎಪಿಎನ್ ಸ್ವಾಮಿ ಅವರಿಂದ ನೋಡಿ ವಿಸ್ಮಿತರಾಗಿ ನಾವು ಹೀಗೆ ನಡೆದುಕೊಳ್ಳಬೇಕು ಎಂದು ಅನಿಸಿದ್ದೇ ಹೆಚ್ಚು. ಅಲ್ಲಿಂದ ಈ ನಿತ್ಯ ಮಹಾಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ನಾವು ಬಂದ್ವಿ. ಹನ್ನೆರಡು ವರ್ಷಗಳ ಈ ನಿತ್ಯ ಯಜ್ಞದಲ್ಲಿ ಸರ್ವರು ಪಾಲ್ಗೊಂಡು ಶ್ರೀ ಲಕ್ಷ್ಮೀ ನೃಸಿಂಹ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತೇನೆ. ಪೂರ್ಣಾಹುತಿಗಾಗಿ ಸಿದ್ಧ ಮಾಡಿದಂತಹ ಫಲಗಳು, ಭಕ್ಷ್ಯ ಭೋಜ್ಯಗಳು, ವಸ್ತ್ರಗಳು ಒಂದೇ ಎರಡೇ. ಅತ್ಯಂತ ವಿಜೃಂಭಣೆಯಿಂದ ಪೂರ್ಣಾಹುತಿ ಸಾಂಘವಾಗಿ ನೆರವೇರಿದಲ್ಲದೆ, ಈ ಪರಾಶರ ಗುರುಕುಲದಲ್ಲಿ ಸಣ್ಣ ವಯಸ್ಸಿನಿಂದ ಮಕ್ಕಳಿಗೆ ಹಲವು ರೀತಿಗಳಲ್ಲಿ ವಿದ್ಯಾಭ್ಯಾಸ ನೀಡಲಾಗುತ್ತದೆ. ಅದರಲ್ಲಿ ವೇದಾಧ್ಯಯನ, ಸಾಂಪ್ರದಾಯಿಕ ಶಿಕ್ಷಣ ಹಾಗೂ ಸಾಮಾನ್ಯ ಪಠ್ಯಕ್ರಮದ ಶಿಕ್ಷಣವೂ ನೀಡಲಾಗುತ್ತದೆ. ಇವೆಲ್ಲವನ್ನು ಕಲಿತು ಅತ್ಯುತ್ತಮ ಯಶಸ್ವಿಯುತ ಪ್ರಜೆಗಳಾಗಿ ಹೊರಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೆಚ್ಚಿನ ವಿವರಗಳಿಗಾಗಿ ತೆರೆಯ ಮೇಲೆ ಕಾಣುವ ಇಮೇಲ್ ID ಹಾಗೂ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ. ಇಲ್ಲಿಯೇ ವಾಸವಾಗಿರುವ ಹಾಗೂ ಬಹುತೇಕ ಗುರುಕುಲದ ಕೆಲಸಗಳನ್ನು ನಿರ್ವಹಿಸುವ
ಅತ್ಯಂತ ಪ್ರೀತಿಯಿಂದ ಎಲ್ಲರಿಂದಲೂ ಶ್ರೀರಾಮ ಸ್ವಾಮಿ ಎಂದೇ ಕರೆಯಲ್ಪಡುವ ಶ್ರೀ ಉಭಯ ವೇದಾಂತಿ ಲಕ್ಷ್ಮೀನಾರಾಯಣ ಸ್ವಾಮಿಯವರು ನಮ್ಮ ಸ್ವಾಮಿಯವರಿಗೆ ಬಹಳ ಆಪ್ತರಾಗಿದ್ದು ಅತ್ಯಂತ ಪ್ರೀತಿಯಿಂದ ನಮ್ಮ ಸ್ವಾಮಿಯನ್ನು ಬಂದು ಮಾತನಾಡಿಸಿದರು. ಸಂಜೆಯ ಕಾರ್ಯಕ್ರಮ ಉಪನ್ಯಾಸ ಶ್ರೀ ಆಂಡಾಳ್ ಮಂದಿರದಲ್ಲಿ. ಶ್ರೀ ಆಂಡಾಳ್ ಮಂದಿರ ಟ್ರಸ್ಟ್ ಮೈಸೂರಿನ ಸದಸ್ಯರಾದ ಶ್ರೀ ವೈನತೆಯನ್ ಸ್ವಾಮಿ ಅವರೊಂದಿಗೆ ಶ್ರೀ APN ಸ್ವಾಮಿ ಅವರು ಆಂಡಾಳ್ ಮಂದಿರಕ್ಕೆ ಉಪನ್ಯಾಸಕ್ಕಾಗಿ ಬಂದಾಗ ಅತ್ಯಂತ ಆದರಪೂರ್ವಕ ಪೂರ್ಣಕುಂಭದೊಂದಿಗೆ ಅವರನ್ನು ಸ್ವಾಗತಿಸಿದಲ್ಲದೆ ಅಲ್ಲಿ ಭಕ್ತಾದಿಗಳ ಹಾಗೂ ಶ್ರೀ APN ಸ್ವಾಮಿಯವರ ಕಾಲಕ್ಷೇಪ ಶಿಷ್ಯರಿಂದಲೂ ಪ್ರೀತಿಯ ಸ್ವಾಗತವನ್ನು ಪಡೆದರು. ಹಾಗೆ ಒಳಗೆ ಬಂದು ನವೀಕರಣಗೊಂಡಿರುವಂತಹ ಆ ಆಂಡಾಳ್ ಮಂದಿರದಲ್ಲಿ ಶ್ರೀನಿವಾಸ ಪೆರುಮಾಳ್, ಗರುಡಾಳ್ವಾರ್, ಗೋದಾದೇವಿ, ಶ್ರೀಭಾಷ್ಯಕಾರರು ಹಾಗೂ ಸ್ವಾಮಿ ದೇಶಿಕರನ್ನು ದರ್ಶನ ಪಡೆದು ಕಣ್ತುಂಬಿಕೊಂಡರು. ಆ ಉಪನ್ಯಾಸದ ತುಣುಕನ್ನು ಸ್ವಲ್ಪ ಕೇಳಿ. APN ಸ್ವಾಮಿಯವರು ನಮ್ಮ ರಿಕ್ವೆಸ್ಟ್, ನಮ್ಮ ಕೋರಿಕೆಯನ್ನು ಮನ್ನಿಸಿ ಇವತ್ತು ಭಾಷ್ಯಕಾರರ ಬಗ್ಗೆ ಮಾತಾಡಲು ಒಪ್ಪಿಕೊಂಡು ಇಲ್ಲಿ ಆಗಮಿಸಿರ್ತಾರೆ. ಆಂಡಾಳ್ ಮಂದಿರದ ಪರವಾಗಿ ನಮ್ಮ ಎಲ್ಲರ ಆದರದ ಸ್ವಾಗತವನ್ನು ನಮಸ್ಕಾರ. நிகமாந்த சரஸ்வதீனா வேதாந்தம் இருக்கே, அது அப்படியே ஓடி வரா. வேத மாதா ஓடி வரா பாஷ்யக்காரரை பார்த்து. தெரியுமா? பாஷ்யக்காரரை பார்த்து வேத மாதா ஓடி வரா. ஏன் காஷ்மீர தேசத்தில் அந்த சரஸ்வதி பண்டாரத்தில் பாஷ்யம் ஸ்ரீபாஷ்யத்தை தூக்கி தலையில் வச்சுட்டாவும் சாரதாதேவி. உலகத்தில் யாருக்குமே கிடைக்காத ஒரு பெருமை தெரியுமா? இந்த பிரம்மசூத்திரத்திற்கு சுவாமி ராமானுஜர் அருளி செய்த வியாக்கியானத்தை அவள் தலையில் தூக்கி வச்சு கொண்டாடினான். 9 கிரந்தங்கள் எப்படி இருக்கு? வேத மாதாவிற்கு ஒரு பெரிய நெக்லஸ் வித் 9 ஜெம்ஸ், 9 ரத்னங்கள் பதிக்கப்பட்டது. ஸ்ரீபாஷ்யம்னு ஒரு முதல் கிரந்தம். பிரம்மசூத்திரங்களுக்கு சுவாமி ராமானுஜர் அருளி செய்திருக்கக்கூடிய வியாக்கியானம். இதுக்கு சங்கர பகவத்பாதர் வியாக்கியானம் பண்ணிருக்கார், மத்வாச்சாரியர் வியாக்கியானம் பண்ணிருக்கார், இன்னும் பல பெரியவர் வியாக்கியானம் பண்ணிருக்கான். ஆனால் பாஷ்யக்காரனா ஸ்ரீபாஷ்யக்காரர் தான். பாஷ்யக்காரர் பண்ணின வியாக்கியானத்துடைய யூனிக்னஸ் என்ன அப்படின்னு கேட்டால் ஒன்றுமே இல்லை. அந்த ஓலைச்சுவடியை வாங்கி சரஸ்வதி தேவி தன் தலையில் வச்சுட்டான். வேற யார் சார் ரெக்கக்னைஸ் பண்ணோம்? வேற யார் ரெக்கக்னைஸ் பண்ணோம்? யாருக்காவது தெரியுமா? இன்னைக்கு இங்கெல்லாம் நாம் ராமானுஜ ஜெயந்தி கொண்டாடுறோமே, அந்த சாரதா பீட்டத்தில் ராமானுஜ ஜெயந்தி கொண்டாடணுமே, யாராவது ஒருத்தர் நம்ம யோசிப்போமா? ಮುಂದಿನ ಸಂಚಿಕೆಯಲ್ಲಿ ನಮ್ಮ ಸ್ವಾಮಿಯವರಿಗೆ ಸಿಕ್ಕ ಸಿಹಿಯಾದ ಅಚ್ಚರಿಯೊಂದಿಗೆ ಇನ್ನೂ ಬಹಳಷ್ಟು ಸಂಗತಿಗಳು ಹಾಗೂ 2ನೆಯ ದಿನದ ಆಂಡಾಳ್ ಮಂದಿರದ ಉಪನ್ಯಾಸವನ್ನು ಕೂಡ ನೋಡೋಣ.